ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಧ್ಯಾಹ್ನ ಹೊತ್ತಿಗೆ ಒಲ್ಲೊಂದು ಫುಡ್ ಮಾಡುವ ಅಂತ ಹೇಳಿ ಬಂದಿದ್ವಿ. ಬೇರೆ ಎಲ್ಲಿಗಲ್ಲ, ನಮ್ಮ ಕೈಕಂಬಲ್ಲದಿರುವಂತಹ ಫಿಶ್ ಮಾಸ್ಟರ್ಗೆ ಇವತ್ತು ಬಂದಿದ್ದು. ಒಲ್ಲೊಂದು ಸೀ ಫುಡ್ ತಿನ್ಬೇಕು ಅಂತ ಹೇಳಿ ತುಂಬಾ ದಿವಸ ಆಯ್ತು. ನಮ್ಮ ಫ್ರೆಂಡ್ ಇದ್ದಾರೆ ಆ ಸೈಡ್ ಸನಾವು, ಮತ್ತೊಬ್ರು ಎಲ್ಲಿ ಹೋದ್ರು, ಒಳಗೆ ಹೋದ್ರು ಅಂತ ಆಗ್ಬೇಕು. ಮತ್ತೆ ನಮ್ಮೊಟ್ಟಿಗೆ ನಮ್ಮ ಫ್ರೆಂಡ್ ಕೂಡ ಇದ್ದಾರೆ. ಹಾಗಾದ್ರೆ ಒಲ್ಲೊಂದು ಫುಡ್ ಮಾಡುವ ಅಂತ ಹೇಳಿ ಪ್ಲಾನಿಂಗ್ ಅಲ್ಲಿ ಬಂದದ್ದು. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮಂಗಳೂರಲ್ಲಿ ಒಂದು ಫೇಮಸ್ ಆಗಿರುವಂತ ಕಲ್ಲಿ ಒಬ್ರು ಫ್ರೆಂಡ್, ಅವ್ರು ನೋಡಿ, ಅವ್ರ ಕ್ಯಾಮರಾ ಎದುರುಗಡೆ ಬರಲ್ಲ, ತುಂಬಾ ಫ್ಯಾನ್ಸ್ ಎಲ್ಲ ಉಂಟು. ಹಾಗೆ ಆ ಮಂಗಳೂರಲ್ಲಿ ಒಂದು ಫೇಮಸ್ ಆಗಿರುವಂತ ಒಂದು ರೆಸ್ಟೋರೆಂಟ್ ಫಿಶ್ ಮಾಸ್ಟರ್ ಅಂತ ಹೇಳಿ. ಹಾಗಾದ್ರೆ ಅಲ್ಲಿಗೆ ಹೋಗೋಣ, ಹೋಗಿ ಫುಡ್ ಎಲ್ಲ ಮಾಡೋಣ. ಆಗ್ಬೋದಾ ಇಲ್ವಾ? ಸೆಟ್ ಇಫಾಸ್ ಅವನಲ್ಲಿ ಅದು ಬಾ, ಒಂದ್ ನಿಮಿಷ ಇಲ್ಲಿ ಬಾ ಅಂತ. ಅವನು ದೊಡ್ಡ ಜನ ತರ ಮಾಡ್ತಾನೆ. ಎಂತದ ಎಲ್ಲ ಇಂಥದೇ ಇರುವುದು ನಮ್ಮೊಟ್ಟಿಗೆ. ಹಾಗಾದ್ರೆ ನಾವು ಅಲ್ಲಿ ಹೋಗ್ತಾ ಇದ್ವಿ, ಬನ್ನಿ. ಸರ್ ಏನೆಲ್ಲ ಸ್ಪೆಷಲ್ ಇದೆ? ಸರ್ ಫಿಶ್ ಮಾಸ್ಟರ್ ರೆಸ್ಟೋರೆಂಟ್ BC ರೋಡ್, ಕೈಕಂಬ, ನಿಯರ್ ಕೈಕಂಬ. ಫಿಶ್ ಅಲ್ಲಿ ಇಲ್ಲಿ ಸಿಗ್ನೇಚರ್ ಅಂದ್ರೆ ಫಿಶ್ ಬಾರ್ಬಿಕ್ಯೂ. ಅದ್ರಲ್ಲಿ ರೆಡ್ ಸ್ನಾಪರ್ ಇದೆ, ಕೇವೇಜ್ ಅಂತೇಳಿ, ಮೊಡವ್ ಇದೆ, ಸೀಬ್ರೀಮ್, ಮತ್ತೆ ವೈಟ್ ಪಾಂಪ್ಲೆಟ್ ಸ್ಟೀಮ್ ಇದೆ, ಮತ್ತೆ ಪ್ರಾನ್ಸ್, ಸ್ಕ್ವಿಡ್, ಕ್ರಾಬ್, ಟೋಟಲ್ 15-16 ವೆರೈಟೀಸ್ ಆಫ್ ಫಿಶ್ ಇದೆ. ಟೋಟಲ್ 16 ವೆರೈಟೀಸ್ ಆಫ್ ಡೈಲಿ 16 ವೆರೈಟೀಸ್ ಆಫ್ ಫಿಶ್. ಅದು ಹೇಗೆ ಹೋದ್ರೆ ಅಲ್ಲ, ಬಂಗುಡೆಯಿಂದ ಕೇವೇಜಿ, ಏರಿ, ಮೊಡೋ, ವೈಟ್ ಪಾಂಪ್ಲೆಟ್, ಬ್ಲಾಕ್ ಮಾಂಜಿ, ಅಂಜಲ್, ಸಿಲ್ವರ್ ಫಿಶ್, ಸ್ಕ್ವಿಡ್, ಕ್ರಾಬ್, ಎಲ್ಲ ವೆರೈಟಿ ಆಫ್ ಫಿಶಸ್. ಅದರಲ್ಲಿ ವೆರೈಟಿ ಆಫ್ ಫಿಶಸ್, ಒಂದು ಫಿಶ್ ತಗೊಂಡ್ರೆ ಮ್ಯಾಕ್ಸಿಮಮ್ 1.5 kg ತಗೊಂಡ್ರೆ 3 ವೆರೈಟಿ ಮಾಡಿ ಕೊಡ್ತೇವೆ. ಗ್ರೀನ್ ತವಾ, ಸ್ಟೀಮ್ ಫಿಶ್, ಫಿಶ್ ತವಾ ಅಂಡ್ ಫಿಶ್ ಮಸಾಲಾ ಫ್ರೈ. ನೀವೀಗ ಈ ಆರ್ಡರ್ ಅಲ್ಲಿ ಇದ್ರೆ ಕೊಡ್ತೀರಾ? ಎಲ್ಲ ವೆರೈಟಿ, ಎಲ್ರಿಗೂ ಮನೆಗೆಲ್ಲ ಆರ್ಡರ್ ಇರುತ್ತಲ್ಲ, ಎಲ್ರಿಗೂ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವಿಸಿಟ್ ಅಗೇನ್ ಫಿಶ್ ಮಾಸ್ಟರ್ BC ರೋಡ್, ನಿಯರ್ LIC ಆಫೀಸ್. ಥ್ಯಾಂಕ್ ಯು. ಎಷ್ಟು ವೆರೈಟೀಸ್ ನೋಡಿ, ಒಂದಲ್ಲ ಎರಡಲ್ಲ, ತುಂಬಾ ವೆರೈಟೀಸ್ ಉಂಟು. ನಾನು ಅವ್ರು ಹೇಳಿದ್ರಲ್ಲ, ದಿನದಲ್ಲಿ 50 to 60 ವೆರೈಟೀಸ್ ಉಂಟಂತೆ. ಅದಲ್ಲಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಫುಡ್ ಎಲ್ಲ ಮಾಡುವ, ತುಂಬಾ ವೆರೈಟೀಸ್ ಉಂಟು. ಟ್ರೈ ಮಾಡ್ಲೇಬೇಕಂತೆ. ರೋಸ್ಟ್ ಇದೆ, ಪ್ರೌನ್ಸ್ ಇದೆ, ಕ್ರಾಬ್ ಇದೆ. ನಾವು ಕ್ರಾಬ್ ಎಲ್ಲ ಆರ್ಡರ್ ಮಾಡಿದ್ವಿ. ನಾವು ನೆಕ್ಸ್ಟ್ ಏನ್ ಮಾಡುವ, ಟ್ರೈ ಮಾಡೋಣ. ಇಲ್ಲಿ ಸ್ವಲ್ಪ ಮಂದಿ ಇದ್ದಾರೆ, ಅವ್ರ ಹತ್ರ ರಿವ್ಯೂ ಎಲ್ಲ ಕೇಳಿ ನೋಡೋಣ ಹೇಗಿದೆ ಫುಡ್ ಎಲ್ಲ. ಸರ್ ಏನು ಟ್ರೈ ಮಾಡ್ತಿದ್ದೀರಾ? ಹೌದಾ, ಹೇಗೆ ಉಂಟಲ್ಲ? ಇಲ್ಲಿ ಡೈಲಿ ಬರ್ತಾ ಇರ್ತೀರಾ? ವೀಕ್ಲಿ 4 ಟೈಮ್ಸ್ ಅಲ್ವಾ? ಓಕೆ, ಸೆಟ್ ಅಲ್ಲ ನಿಮಗೆ? ಸರ್ ಹೇಗಿದೆ ಫುಡ್? ಅದೆಲ್ಲ ಹೇಗಿದೆ? ಸೂಪರ್. ಏನ್ ಟ್ರೈ ಮಾಡಿದ್ರಿ ಇವತ್ತು? ಓಕೆ, ಥ್ಯಾಂಕ್ ಯು ಸರ್. ಏನ್ ಗೊತ್ತಾಯ್ತಾ, ನನಗೆ ಸೀ ಫುಡ್ ಅಂತ ಹೇಳಿದ್ರೆ ಬಾರಿ ಜೀವ. ನಾವು ಎಲ್ಲಿದ್ರು ಕೂಡ ಹೋಗ್ತೀವಿ ಸೀ ಫುಡ್. ಲಾಸ್ಟ್ ನಾವು 2-3 ಸ್ಪೇಸಿಗೆಲ್ಲ ಹೋಗಿದ್ವಿ ಫುಡ್ ಮಾಡ್ಲಿಕ್ಕೆ. ತಿಮ್ಮಪ್ಪ ಅಲ್ಲಿದೆಲ್ಲ ವಿಡಿಯೋಸ್ ಹಾಕಿದ್ವಿ. ಈ ವಿಡಿಯೋಸ್ ಕೂಡ ಹಾಗೇನೆ ವೈರಲ್ ಆಗ್ಬೇಕು ಅಂತ ನನಗೆ ಪ್ಲಾನ್ ಇದೆ. ಅಷ್ಟೊಂದು ವೆರೈಟೀಸ್ ಉಂಟು ಇಲ್ಲಿ, ಒಂದಲ್ಲ ಎರಡಲ್ಲ, ತುಂಬಾ ವೆರೈಟೀಸ್ ಉಂಟು. ಫಸ್ಟಿಗೆ ನಾನು ಫುಲ್ ಕ್ಯೂರಿಯಾಸಿಟಿ ಇಲ್ಲ. ಮತ್ತೇನ್ ಗೊತ್ತಾಯ್ತಾ, ಇಲ್ಲಿಗೆ ಬರುವವರೆಲ್ಲ ಲಾಂಗ್ ಇಂದ ಬರುವವರು, ಎಲ್ಲಿಂದೆಲ್ಲ ಬರ್ತಾರೆ. ಒಬ್ರು ಬ್ಯಾಂಗ್ಳೂರಿಂದ ಬಂದ್ರಂತೆ ಫುಡ್ ಮಾಡ್ಲಿಕ್ಕೆ, ಅಲ್ಲಿಂದ ಇಲ್ಲಿಂದೆಲ್ಲ ಬರ್ತಾ ಇದಾರೆ. ಇವರು ವಿಡಿಯೋಸ್ ಎಲ್ಲ ನಾನು ವಾಚ್ ಮಾಡ್ತಾ ಇದ್ದೆ ಬ್ಯಾಕ್ ಟು ಬ್ಯಾಕ್. ಇಲ್ಲಿಂದೊಂದು ಪ್ರಮೋಷನ್ಸ್ ಎಲ್ಲ ಬರ್ತಾ ಉಂಟು, ನೆಕ್ಸ್ಟ್ ಅದೆಲ್ಲ ಸೆಟ್ ಮಾಡ್ಬೇಕು. ಈಗ ಫುಡ್ ಬರುತ್ತೆ, ಫಸ್ಟ್ ಊಟ ಮಾಡುವ, ಮತ್ತೆ ರಿವ್ಯೂ ಎಲ್ಲ ಹೇಳ್ತೀನಿ. ಅವರೆಲ್ಲ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಫುಲ್ ಅಷ್ಟೊಂದು ರಶ್ ಉಂಟು, ಇಲ್ಲಿ ಒಂದು ಕ್ರೌಡ್ ರಶ್ ಉಂಟು. ಈಗ ಮಂಗಳೂರು ನೀವು ಹೋಗುವಾಗ ಒಂದು ಟಾಪ್ ಫುಡ್ ಇದು ಪ್ಲೇಸ್ ಅಂತ ಹೇಳಿದ್ರೆ, ಒಂದು ಮಧ್ಯಾಹ್ನ ಹೊತ್ತಿಗೆ ಒಳ್ಳೆ ಒಂದು ಸೀ ಫುಡ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬರೋದು ಬೆಸ್ಟ್. ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಹಾಗೇನೆ. ತುಂಬಾ ಮಂದಿ ಹೇಳ್ತಾ ಇದ್ದಾರೆ ಇಲ್ಲಿ ಟೇಸ್ಟ್ ಭಯಂಕರ ಅಂತ. ನಮಗೆ ನೋಡ್ಬೇಕು ಹೇಗೆ ಉಂಟು ಅಂತ ಹೇಳಿ, ಎಲ್ಲ ಟ್ರೈ ಮಾಡಿ ನೋಡ್ಬೇಕು. ನಾವು ಕೂಡ 1-2-3 ಐಟಮ್ಸ್ ಹೇಳಿ, ಒಂದು ಪ್ರೌನ್ಸ್, ಮತ್ತೊಂದು ಕ್ರ್ಯಾಬ್, ಮತ್ತೆಂತ ಹೇಳಿ ನಾವು ಮತ್ತೊಂದು ಐಟಮ್ ಹೇಳಿದ್ವಲ್ಲ, ಕ್ರ್ಯಾಬ್. ಒಂದು 2-3 ಐಟಮ್ಸ್ ಹೇಳಿದ್ವಿ. ನಾವು 4 ಮಂದಿ ಇರುವಂತದ್ದು, ನಮ್ಮ ಫ್ರೆಂಡ್ಸ್ ಒಟ್ಟಿಗೆನೆ ಇರೋದು. ಹಾಗಾದ್ರೆ ಈಗ ಬರುತ್ತೆ, ಸ್ವಲ್ಪ ಕಲ್ದು ಟ್ರೈ ಮಾಡಿ ನೋಡೋಣ. ಮತ್ತುಂಟಲ್ಲ, ಪ್ರೌನ್ಸ್ ಒಟ್ಟಿಗೆ ನಮ್ಮ ದೋಸೆ ಹೇಳ್ಬೇಕು, ಎಲ್ಲರಿಗೂ ಫೇವ್ರೇಟ್ ಆಗಿ ಅಲ್ಲ ಮಂಗಳೂರಿನವರಿಗೆ. ದೋಸೆ ವಿದ್ ಪ್ರೌನ್ ರೋಸ್ಟ್. ಹೀಗೇನೆ ಅಲ್ವಾ? ನಿಲ್ಲಿ ಅವ್ರು ಬರ್ಲಿ, ಅಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಟ್ರೈ ಮಾಡುವ ನಾವು ಫುಲ್ಲು ವೈಬ್ ಆಗಿರ್ಲಿ. ಹಾಗಾದ್ರೆ ಏನ್ ಮಾಡೋಣ, ವೇಟ್ ಮಾಡೋಣ. ಓಕೆ, here we go. ಹೇಳಿದಾಗನೆ 4 ಐಟಮ್ ಬಂದಿದೆ. ಒಂದು ಕ್ರಾಬ್, ಮತ್ತೊಂದು BBQ, ಫಿಶ್ BBQ, ಮತ್ತೊಂದು ಪ್ರೌನ್ಸ್, ಮತ್ತೊಂದು ಬೊಂಡಾಸ್. ಎಲ್ಲ ಸ್ಪೆಷಲ್ ಆಗಿರುವಂಥದ್ದು. ಎಲ್ಲರಿಗೆ ಫೇವ್ರೇಟ್ ಏನು ಅಂತ ಹೇಳಿದ್ರೆ ದೋಸೆ ವಿತ್ ಪ್ರೌನ್ಸ್ ತಿನ್ನುವಂಥದ್ದು ಎಲ್ಲರಿಗೂ ಫೇವ್ರೇಟ್ ಅಲ್ಲ.
ಇಲ್ಲಿ ನೋಡಿ ಗೈಸ್, ಹೀಗೆ ಮಾಡಿ ಇಲ್ಲಿ ನೋಡಿ ಕಾಣ್ತಾ ಇದೆಯಾ, ಹೀಗೆ ಮಾಡಿ ಈಗ ತಿನ್ಬೇಕು. ಹೇಗಿದೆ? ಬೇರೆ ಲೆವೆಲ್. ಮತ್ತೊಂದು ಫೇವ್ರೇಟ್ ಇದೆ ನಂದು, ಪ್ರೌನ್ಸ್. ಆಹಾ, ಎಂತ ಟೇಸ್ಟ್ ಇವತ್ತು. ಇಲ್ಲಿ ನೋಡಿ ಬಾರ್ಬಿಕ್ ನೋಡಿ ನಮ್ದು, ಇದು ಜಸ್ಟ್ ಹೀಗೆ ಮಾಡ್ಬೇಕು. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ. ಆಹಾ, ಬಿಸಿ ಬಿಸಿ ಫ್ರೆಶ್ ಆಗಿರುವಂತ ಫಿಶ್ ಇಲ್ಲಿ ನೋಡಿ, ಈಗ ಕಾಣ್ತಾ ಇದೆಯಾ? ಹೀಗೆ ಮಾಡಿ ಹೀಗೆ ಇಟ್ಟು ಪ್ರೌನ್ಸ್ ಇವತ್ತು ಮನೆಯಲ್ಲಿ ನಾನು ಹೇಳಿದಾಗನೆ, ಸಾರಿ ಕ್ರ್ಯಾಬ್ ಮನೆಯಲ್ಲಿ ಇವತ್ತು ನಾನು ಆರ್ಡರ್ ಮಾಡಿ ಬಂದಿದ್ದೀನಿ, ಇದು ತಿನ್ಬೇಕು ಅಂತ ಹೇಳಿ. ಇದು ಮನೆಗೆ ಸ್ವಲ್ಪ ಕಲಿಸಿದ್ದೀನಿ. ಇದೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದ್ರ ಒಳಗೆ ತೆಗೆದು ತಿನ್ಬೇಕು, ಸ್ವಲ್ಪ ಕಷ್ಟ. ಖಾಲಿ ಇದಿದ್ರೆ ಸಾಕು, ಮಧ್ಯಾಹ್ನ ಬೇಕಾದಾಗೆ ಊಟ ಮಾಡ್ಬೋದು. ನನ್ನ ಫೇವ್ರೆಟ್ ಇದು. ಮುಂದೆ ನೋಡಿ ಕಾಣ್ತಾ ಇದೆಯಾ? ಪ್ರೌನ್ಸ್. ಆಹಾ, ಇದು ದೋಸೆ ಹೀಗೆ ಮಾಡಿ ತಿನ್ಬೇಕು. ಸರಿ ಟೇಸ್ಟಿ ಆಯ್ತಾ? ಮೊಂಡಸ್ ನೋಡಿ, ಆಮೇಲೆ ಇದಲ್ಲ ಮೊಂಡಸ್ ಫ್ರೈ. ಆಯ್ತು, ಕೂತ್ಕೊಳ್ಳಿ, ಬನ್ನಿ ಸರ್. ಹೌದು, ಅವರು ಕೂಡ ವಿಡಿಯೋ ತೆಗಿತಾ ಇದ್ದಾರೆ ಆಯ್ತಾ. ಬಾರ್ಬಿಕ್ ನೋಡಿದ್ರ? ಬಾರ್ಬಿಕ್ ಬೇರೆ ಲೆವೆಲ್ ಆಯ್ತಾ ಮಾತ್ರ. ಇಲ್ಲಿ ಕಾಣ್ತಾ ಇರ್ಬೋದು ಹೇಗೆ ಉಂಟು ನೋಡಿ. ಈಗ ಲೈಮ್ ಇದು ಮಾಡ್ಬೇಕಲ್ಲ, ಆಹಾ, ಹೀಗೆ ಮಾಡಿ ಇಲ್ಲಿ ನೋಡಿ ನಾನು ತೋರಿಸ್ತೇನೆ. ಆಹಾ, ಕಾಣ್ತಾ ಇದೆಯಾ? ಹೇಳಿ. ಸಿಗ್ನೇಚರಾ? ಎಲ್ಲವೂ ಟೇಸ್ಟ್ ಆಗಿ ಉಂಟು. ಹೌದಾ ಸರ್? ಸಾಕು, ಕಾಣಲಿ. ಒಂದು ನಿಮಿಷ. ಹೇಳಿ ಸರ್. ಹೌದೌದು, ಎಲ್ಲವೂ ಕೂಡ ಟ್ರೆಂಡಿಂಗ್ ಅಲ್ವಾ? ವಾವ್. ಹೌದು, ಆಗ್ಲಿ, ಒಳ್ಳೆ ಉಂಟು ಎಲ್ಲವೂ. ಹೌದು. ಏನಂತ? ಒಂದು ನಿಮಿಷ. ಇಲ್ಲಿದು ಎಲ್ಲರಿಗೂ ಫೇವ್ರೆಟ್ ಪುಲಿ ಮುಂಚಿ ಅಂತ, ಸಿಲ್ಲೋಡೆ ಪುಲಿ ಮುಂಚಿ ಅಂತೆ. ಅವರು ದೋಸೆಗೆ ತಂದದ್ದು. ಕ್ರ್ಯಾಬ್ ನಿಮಗೆ ಕಾಣ್ತಾ ಇರ್ಬೋದು. ನಮ್ದು ಬಾರ್ಬಿಕ್ಯೂ ಇಲ್ಲಿ ನೋಡಿ, ಎಲ್ಲವೂ ಇದೆ. ವೆರಿ ಟೇಸ್ಟಿ ನೋಡಿ. ನಾನು ತಿಂತಾ ಇದ್ದೀನಿ. ಬೋಂಡಸ್ ನೋಡಿ. ಆಹಾ, ಬಾ. ಹೌದು, ಪುಲಿ ಮುಂಚಿ ಸ್ಪೆಷಲ್. ಇದುವರೆ ಇಲ್ಲಿಂದ ಬ್ರೋ ಹಾಯ್ ಮಾಡಿ. ಓಕೆ, ಎಲ್ಲ ವೆರಿ ಟೇಸ್ಟಿ ಆಗಿ ಉಂಟು. ಇಲ್ಲಿದು ಪುಲಿ ಮುಂಚಿ ಅಂತೆ ಫಿಶ್. ಆಹಾ, ಮೀನು ನೋಡಿ ಹೇಗಿದೆ ನೋಡಿ. ಮನೆ ಫಿಶ್, ಮನೆಯಲ್ಲಿ ಊಟ ಮಾಡಿದಂತ ಒಂದು ಫೀಲ್ಡ್. ಗಂಜಿ ಊಟಕ್ಕೆಲ್ಲ ಇದು ಟ್ರೈ ಮಾಡ್ಬೇಕು. ತಕೊಳ್ಳ, ನಮ್ಮ ಬ್ರೋ ಇದ್ದಾರೆ, ತಕೊಳ್ಳಿ. ಸ್ವಲ್ಪ ತಿನ್ನೋದು ಮಾತ್ರ ಅವರು. ಇಲ್ಲಿ ನೋಡಿ. ಎಸ್ ರಿಫಾಜ್ ಬೈ, ತಕೊಳ್ಳಿ. ಇಲ್ಲಿ ನೋಡಿ. ಬೇಡಿ. ಹೋಗಲಿ. ನಾನು ಹೇಳಿದಲ್ಲ, ಮನೆ ಹತ್ರ ಇಲ್ಲ. ಮಧ್ಯಾಹ್ನ ಒಳ್ಳೆ ಹೊಟ್ಟೆ ಸಿಟ್ಟು ಬರ್ಬೇಕು ಇಲ್ಲಿಗೆ. ನಮ್ಗೆ ಗೊತ್ತುಂಟಲ್ಲ ಹೇಗೆ ಆಗ್ಬೋದು. ಆಹಾ, ಬರೀ ಟೇಸ್ಟ್ ಆಯ್ತಾ? ಇದು ಫ್ರೈ ನೋಡಿ. ನಿಮ್ಗೇನ್ ಬೇಕು? ಬಾರ್ಬಿಕ್ ಬೇಕಾ? ತಿನ್ನಿ. ನಿಮಗೇನು ಸರ್? ನಮಗಲ್ಲ, ತಿನ್ನಿ. ಅವ್ರು ನಮ್ಮ ಫ್ರೆಂಡ್, ಅವ್ರ ಕ್ಯಾಮರಾ ಎದುರುಗಡೆ ಬರಲ್ಲ. CEO ಮೈಸೂರಲ್ಲಿರುವಂಥದ್ದು ಒಂದು ಕಂಪನಿದು CEO ಆಗಿದ್ದಾರೆ. ಮತ್ತೊಬ್ರು ಆನರ್ ಗೋಲ್ಡ್ ಇದು ಶೋರೂಮ್ ಅಲ್ಲ ಉಂಟು. ಓಕೆ. ಬನ್ನಿ, ಅಲ್ಲಿ ನೋಡಿ ಕ್ಯಾಮರಾ ಆನ್ ಉಂಟು. ಬನ್ನಿ. ಇವರು ಸರ್ ಇಲ್ಲಿದು ಸರ್ ಫ್ರೆಂಡ್ಲಿ ಆಗಿ ಉಂಟು, ಒಳ್ಳೊಂದು ಸ್ಪೇಸ್. ನೀವು ಕೂಡ ಹಾಗೇನೆ ನಮಗೆ ಫ್ರೆಂಡ್ಲಿ ಆಗಿ ಸಿಕ್ಕಿದ್ದೀರಾ. ಫುಡ್ ಎಲ್ಲ ಬೇರೆ ಲೆವೆಲ್. ಮಸ್ತ್ ಇದು. ಹೌದು. ಮತ್ತೆ ಈ ಕರೆ ಇದೆ ಅಲ್ಲ, ಫಿಶ್ ಕರೆ. ಇದು ದೋಸೆಗೆ ಪುಲಿ ಮುಂಚಿ ದೋಸೆಗೆ ಒಂದು ಬೇರೆನೆ ಒಂದು ವೈಬ್. ಹೌದು, ರೈಸಾ? ಓಕೆ. ಈಗೇನೆ ಇರುತ್ತಾ ಡೈಲಿ?
ಹೌದೌದೌದು. ನೀವು ಇದಕ್ಕೆ ಹೇಳ್ತಾರಲ್ಲ ತುಂಬಾ ಮಂದಿ ಇದಕ್ಕೆ ಹಾಕುವಂಥದ್ದು ಕರಿಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ಯಾವ್ದಲ್ಲ? ಹೌದು 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 ಹೌದೌದು ಅಲ್ವಾ? ಓ ಹಾಗೇನೆ ಆಗ್ಲಿ, ಎಲ್ಲವೂ ಕೂಡ ಸೆಟ್ ಸರ್. ಥ್ಯಾಂಕ್ ಯು. ಹಾಯ್ ಸರ್, ಹೌ ಇಸ್ ದ ಫುಡ್ ಅಂಡ್ ಎಕ್ಸ್ಪೀರಿಯನ್ಸ್? Excellent here. We visit almost every 2 months to Mangalore, Okay. and whenever we come here, we make sure we eat at least lunch and dinner here only. Okay. Staying the normal Which is days. your favorite in fish? And fish barbecue is good. Ah. Ghee roast prawns. Okay. With dosa. With neer dosa. And this one crab. Ghee roast crab. Okay. And this boiled rice. Okay. Gravies. Everything is super. Oh, ma'am. Okay. Okay. Thank you, sir. No problem. Okay. Guys, ಭಾರಿ ಟೇಸ್ಟ್ ಉಂಟು ಫುಡ್ ಎಲ್ಲ, ಬೇರೆ ಲೆವೆಲ್. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಇದಲ್ಲದೆ ಐಸ್ ಕ್ರೀಮು, ಡೆಸರ್ಟ್ಸ್ ಏನೆಲ್ಲ ಉಂಟಲ್ಲ, ಬೇಡ 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 ಮತ್ತೆ ಇಂತೆಲ್ಲ ತುಂಬಾ ವೆರೈಟೀಸ್ ಉಂಟಲ್ಲ. ಇಲ್ಲಿ ನೋಡಿ, ಯಾರಾದ್ರೂ ನೋಡಿ ಅಂತ ಇಷ್ಟೊಂದು ಒಟ್ಟಿಗೆ ತಿಂದು. ಹೌದೌದು, ಇಷ್ಟೇ ಪ್ರೂಫ್ ಸಾಕಾ? ಒಳ್ಳೆ ಉಂಟು ಫುಡ್ ಎಲ್ಲ, ಬೇರೆ ಲೆವೆಲ್ಗೆ ಇಷ್ಟ. ಒಳ್ಳೆ ಫುಡ್, ಮಸಾಲ ಆಗ್ಲಿ ಎಲ್ಲವೂ 10/10 ಅಲ್ವಾ? ಎಲ್ಲವೂ ಕೂಡ ಮಸಾಲ ಆಗಲಿ, ಆಲೂ ಕ್ವಾಂಟಿಟಿ ಆಗಲಿ, ಫಿಶ್ ಆಗಲಿ, ಎಲ್ಲವೂ ಕೂಡ ಫ್ರೆಶ್ ಆಗಿ ಒಳ್ಳೆ ಟೇಸ್ಟಿಯಾಗಿ ಉಂಟು. ಥ್ಯಾಂಕ್ ಯು ಸರ್. ಓಕೆ, ಹಾಗಾದ್ರೆ ಥ್ಯಾಂಕ್ ಯು. How is the food and experience? Excellent. I enjoyed every bit of it. We just happened to, it was not that it was recommended to us by anyone. It was just that we were traveling to Mangalore and we decided we were hungry and we had to stop. Which is the favorite fish you tried? The prawn ghee roast was excellent. It was so good that we ordered the crab ghee roast as well. Okay. So we had the anjal fry and neer dosas were excellent. Okay. And so too the golden fried prawns. We enjoyed every bit of it, and more than that, I like the service and the personal attention that we got here. That was very nice. I recommend it to everyone around. ಥ್ಯಾಂಕ್ ಯು ಮ್ಯಾಮ್. ಗೈಸ್, ಹಾಗಾದ್ರೆ ಒಳ್ಳೆ ಫುಡ್, ಒಳ್ಳೆ ಸ್ಪೇಸ್, ನೀವು ಕೂಡ ಒಮ್ಮೆ ಬನ್ನಿ. ಒಳ್ಳೆ ಆಗಿದೆ, ಭಾರಿ ಟೇಸ್ಟಿ ಕೂಡ ಹೌದು. ಹಾಗಾದ್ರೆ ನೀವು ಕೂಡ ವಿಸಿಟ್ ಮಾಡಿ. ಹಾಗಾದ್ರೆ ಇವತ್ತಿದು ವ್ಯೂ ಸ್ಟಾರ್ಟ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು, ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಮಗೆ ಬರುವಾಗ ಕರೆಕ್ಟ್ ನೀವು ಬೀಚ್ ರೋಡ್ ಪಾಸ್ ಆಗುವಾಗ ನಿಮಗೆ ಸಿಗತ್ತೆ. ಬನ್ನಿ, ಹಾಗಾದ್ರೆ ಫುಡ್ ಎಲ್ಲ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.